ಫ್ರೆಂಡ್ಸ್, ಇವತ್ತು ನಾವು ಕಡಬದಲ್ಲಿದ್ದೇವೆ. ಕಡಬದಲ್ಲಿ ಇವತ್ತು ಹಲಸು ಮೇಳ ಅಂದರೆ ಪ್ರಥಮ ಫಸ್ಟ್ ಟೈಮ್ ಇಲ್ಲಿ ಹಲಸು ಮೇಳ. ಎಲ್ಲ ಕಡೆ ಹಲಸು ಮೇಳ ನೀವು ನೋಡಿರ್ಬೋದು. ಹಲಸು ಮೇಳ ಅಂದರೆ ಹಲಸು ಮಾತ್ರ ಅಲ್ಲ, ಎಲ್ಲ ಫ್ರೂಟ್ಸ್ ಅಂದರೆ ನಮ್ಮ ಹಳ್ಳಿಯವರೆಲ್ಲ ಮಾಡಿದ್ದ ಎಲ್ಲ ಫ್ರೂಟ್ಸ್ ಇರುತ್ತೆ. ಅಂದರೆ ಇದು ಅನುಗ್ರಹ ಸಭಾಭವನದಲ್ಲಿ ರಾಂಬುಟನ್ ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಬೇರೆ ಬೇರೆ ಥರದ್ದು, ಮತ್ತು ಕೃಷಿಕರಿಗೆ ಉಪಯೋಗವಾಗುವಂಥದ್ದೆಲ್ಲ ಇಲ್ಲಿ. ಮತ್ತು ನರ್ಸರಿದೆಲ್ಲ ಗಿಡಗಳಿವೆ ನೋಡಿ. ಇದು ಹಲಸಿನ ಹಣ್ಣಿನ ವಿವಿಧ, ಅಂದರೆ ಅದ್ರ ಬೀಜ ಇಲ್ಲದ್ದು, ಆಮೇಲೆ ಚಿಕ್ಕದು ಗಮ್ಲೆಸ್ಸು, ಆಮೇಲೆ ಬೇರೆ ಬೇರೆ ಮಾವಿನದ್ದು, ಪೇರಳೆದ್ದು ಎಲ್ಲ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ. ಹಲಸಿನೊಂದು ಅದರದ್ದು ಸ್ವಾಗತ ದ್ವಾರ ನೋಡಿ. ದ್ವಾರ ಒಂಥರ ಹಲಸಿನ ಮರದ ಇದನ್ನೇ ಮಾಡಿದ್ದಾರೆ, ಹಲಸಿನ ಕಾಯೆಲ್ಲ ನೇತಾಡಿಸಿ ನೋಡಿ. ಎದುರಲ್ಲೇ ಅಲ್ಲಿ ಮಾವಿನ ಹಣ್ಣು, ಆಮೇಲೆ ಮಾವಿನಕಾಯಿ, ಅದು ರಂಬುಟಾನೆಲ್ಲ ಇತ್ತು. ಆಮೇಲೆ ನೋಡಿ ಇದು ಹಲಸಿನ ಹಣ್ಣೆಲ್ಲ ಇತ್ತು. ಹಲಸಿನ ಹಣ್ಣು ನಾವು ತಗೊಳ್ಳಿಲ್ಲ, ಯಾಕಂದರೆ ನಮ್ಮ ಮನೆಯಲ್ಲಿ ಹಲಸು ಇದೆಯಲ್ಲ, ಅದರಿಂದ ತಗೊಳ್ಳಿಲ್ಲ. ಆದರೆ ಹಪ್ಪಳ ಎಲ್ಲ ತಗೊಂಡಿದ್ದೇವೆ, ಯಾಕೆಂದರೆ ನಾವಿವಾಗ ಹಪ್ಪಳ ಎಲ್ಲ ಮಾಡೋದು ಕಡಿಮೆ. ಮುಂಚೆ ಎಲ್ಲ ಹಪ್ಪಳ ಎಲ್ಲ ಮಾಡ್ತಾಯಿದ್ವಿ, ಅಂದರೆ ಮಳೆಗಾಲಕ್ಕೆಲ್ಲ ನಮ್ಮ ಅಮ್ಮ ಎಲ್ಲ ಇರುವಾಗ. ಇಲ್ಲಿ ನಮ್ಮ ಯಮ್ನಕ್ಕನಿಗೆ ಅದರದ್ದು ಪರಿಮಳಕ್ಕೆ ಶುಗರ್ ಜಾಸ್ತಿ ಆಯ್ತಂತೆ ನೋಡಿ. ನಾವು ಅಂದರೆ ಹಪ್ಪಳ ಮಾಡಲಿಲ್ಲಲ್ಲ, ಅದರಿಂದ ಹಪ್ಪಳ ತಗೊಂಡಿದ್ದೇವೆ. ಮತ್ತು ಇಲ್ಲಿ ಹಲ್ವಾ, ಜಿಲೇಬಿ ಎಲ್ಲ ಇದರದ್ದು ಹಲಸಿನ ಹಣ್ಣಿನಲ್ಲಿ ಎಷ್ಟೆಲ್ಲ ವೆರೈಟಿ ಮಾಡ್ತಾರೆ ಅಂತ ನಮಗೆ ಇಲ್ಲಿ ನೋಡಿಯೇ ಗೊತ್ತಾಗಿದ್ದು ನೋಡಿ. ಇದು ಅದರದ್ದೇ ಅಂತಲ್ಲ, ಎಲ್ಲ ಬೇರೆ ಎಲ್ಲ ಇತ್ತು. ಇದು ತೋಟಗಾರಿಕೆಯದ್ದೆಲ್ಲ ಗಿಡಗಳೆಲ್ಲ ಇತ್ತು, ಅಂದರೆ ಗಿಡಗಳದ್ದು ಬೀಜ ಎಲ್ಲ. ಅಲ್ಲಿ ಹೋಗುವಾಗ ನಮಗೆಲ್ಲ ಅವ್ರು ಮಾಡಿದ್ದನ್ನೆಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟಿಗೆ ಕೊಡ್ತಾಯಿದ್ರು. ಆವಾಗ ನಮಗೆ ಸ್ವಲ್ಪ ಮುಲಾಜಾಗಿ ಒಂದು ಎರಡು ಅವ್ರದ್ದು ತಗೊಳ್ಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ಮುಲಾಜಾಗುತ್ತೆ, ಅವ್ರು ಕೊಟ್ಟಿದ್ದಾರಲ್ಲ ಅಂತ. ಇಲ್ಲಿ ಒಬ್ಬರು ನೋಡಿ, ಇದು ರಸಮ್ ಪೌಡ್ರದ್ದು ಅವರು ಹೇಳ್ತಾ ಇದ್ದಾರೆ. ಹಲೋ ಎವ್ರಿವನ್, ದಿಸ್ ಇಸ್ ರಶ್ಮಿ ಫ್ರಮ್ ಲಲಿತಾ ಫುಡ್ ಪ್ರಾಡಕ್ಟ್ಸ್. ನಾವು ಒಂದು ಆರ್ಗ್ಯಾನಿಕ್ ಮಸಾಲಾ ಬ್ರ್ಯಾಂಡ್ನ ರನ್ ಮಾಡ್ತಾ ಇದ್ದೀವಿ. ಪ್ರಾಡಕ್ಟ್ಸ್ ಇವಾಗ ಕಡಬದ ಹಲಸು ಮೇಳದಲ್ಲಿ ಅವೈಲೇಬಲ್ ಇದೆ. ನಮ್ಮ ಹತ್ರ 20 ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಎಲ್ಲದೂ ಕೂಡ ಪ್ಯೂರ್ ಮಸಾಲಾಸ್, ಹೋಮ್ ಮೇಡ್ ಬ್ರಾಹ್ಮಿನ್ ಸ್ಟೈಲ್. ಆ್ಯಕ್ಚುಲಿ ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಇಂಡಿಯಾ ಮಾರ್ಟ್, ಎಕ್ಸ್ಪೋರ್ಟರ್ಸ್ ಇಂಡಿಯಾ, ಉಡಾನ್, ಟ್ರೇಡ್ ಇಂಡಿಯಾದಲ್ಲೂ ಕೂಡ ಸಿಗುತ್ತೆ. ಹಾಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಡಿಫ್ರೆಂಟ್ ಟೇಸ್ಟ್ ಇದೆ, ಡಿಫ್ರೆಂಟ್ ಟೈಪ್ಸ್ ಇದೆ. ಶುಗರ್ ಫ್ರೀ, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಯಾವುದೇ ಪ್ರಾಡಕ್ಟಲ್ಲೂ ಕೂಡ. ಇಷ್ಟ ಆದರೆ ಬೈ ಮಾಡಲಿ ಜನ. ಇದು ನಿಮಗೆ ನಿಯರೆಸ್ಟ್ ಸ್ಟೋರಲ್ಲಿ ಸಿಗುತ್ತೆ. ಯಾವುದಾದ್ರು ಸಜೆಷನ್ ಇದ್ದರೆ ಪ್ಲೀಸ್ ಯಾವುದಾದ್ರು ಡಿಸ್ಟ್ರಿಬ್ಯೂಟರ್ಸ್ ಇದೆ. ಆಮೇಲೆ ಅವರು ರಸಮ್ ಪೌಡ್ರಲ್ಲಿ ಮಾಡಿದ್ದ ಒಂದು ರಸಮ್ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಅದರಿಂದ ನಾವು ರಸಮ್ ಪೌಡ್ರು ಕೂಡ ತಗೊಂಡೆ ಒಂದು ನೋಡುವ ಅಂತ. ಆಮೇಲೆಲ್ಲ ಚಿಪ್ಸು, ಹಪ್ಪಳ, ಅದೇ ಹಪ್ಪಳ ನೋಡಿ ತುಂಬ ವೆರೈಟಿಯಲ್ಲಿ ಮಾಡಿದರು. ಹಲ್ವಾ, ಜಿಲೇಬಿ ಸೂಪರ್ ಆಗಿತ್ತು. ನಾವು ಜಿಲೇಬಿ ತಗೊಂಡಿದ್ದೇವೆ, ಹಲ್ವಾ ಕೂಡ ತಗೊಂಡ್ವಿ. ಹಲ್ವಾ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಜಿಲೇಬಿ ಆದರೆ ತುಂಬ ಚೆನ್ನಾಗಿತ್ತು, ಅದರದ್ದು ಫ್ಲೇವರ್ ಎಲ್ಲ ಅದರ ಬರ್ತಾಯಿತ್ತು. ಅದೇ ನಮಗೆ ಜಿಲೇಬಿ ಮಾಡೋ ಒಂದು ಕಲ್ಪನೆ ಇರಲಿಲ್ಲ ಅದರಲ್ಲಿ. ಜಿಲೇಬಿ ಈಗ ನೋಡುವಾಗ ಹಲಸಿನ ಹಣ್ಣಲ್ಲಿ ಏನು ಬೇಕಾದರೂ ಮಾಡ್ಬೋದು ಅಂತ ಒಂದು ಗೊತ್ತಾಯಿತು ನೋಡಿ. ಹಾಗೆ ಇಲ್ಲಿ ಬೇರೆ ಬೇರೆ, ಅಂದರೆ ಕೃಷಿಕರಿಗೆ ಬೇಕಾದ ಈ ಮದ್ದು ಬಿಡುವಂಥದ್ದು, ಇಲ್ಲ ಗ್ರಾಸ್ ಕಟ್ಟಿಂಗ್ ಇದ್ದು ಎಲ್ಲ ನೋಡಿ. ಆಮೇಲೆ ಬಂಗಾರ ಕೂಡ ಇತ್ತು ನೋಡಿ, ಚಿನ್ನ ಎಲ್ಲ. ಅದೆಲ್ಲ 1 ಗ್ರಾಮ್ ಎಲ್ಲ ಇರಲಿಕ್ಕಿಲ್ಲ, ಅದೊಂದು ಪಾಲಿಶ್ ಮಾಡಿದಂಥದ್ದು. ಆದರೆ ನೋಡೋದಕ್ಕೆ ಚಿನ್ನದ ಹಾಗೆ ಇತ್ತು ನೋಡಿ. ಚಿನ್ನದ ರೇಟ್ ನೋಡುವಾಗ ಇದಕ್ಕೆ ಕೂಡ ಚಿನ್ನದ ರೇಟೇ ಇದೆ ಸ್ವಲ್ಪ ನೋಡಿ. ಜಿಂಜರ್ ಲೈಮ್ ತಗೊಂಡ್ವಿ, ಅದು ತುಂಬ ಚೆನ್ನಾಗಾಗುತ್ತೆ ಜ್ಯೂಸ್. ಆಮೇಲೆ ಇಲ್ಲಿ ಫಿಶ್ ಮಸಾಲ, ಆಮೇಲೆ ಚಿಕನ್ ಮಸಾಲ ಎಲ್ಲ ಇತ್ತು. ನಾವು ಫಿಶ್ ಮಸಾಲ ತಗೊಂಡ್ವಿ ಇಲ್ಲಿ. ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಖಂಡಿತ, ಅದರಿಂದ ನಾನು ನೋಡೋಣ ಅಂತ ಫಿಶ್ ಮಸಾಲ ತಗೊಂಡು ಮಾಡಿಲ್ಲ, ಇನ್ನು ಕೂಡ ಮಾಡಬೇಕು ಒಮ್ಮೆ. ಆಮೇಲೆ ಬಟ್ಟೆ ಎಲ್ಲ ಇತ್ತು ನೋಡಿ, ಟೀ ಶರ್ಟು, ಆಮೇಲೆ ಸೀರೆ, ನೈಟಿ, ಚೂಡಿದಾರು ಎಲ್ಲ ಹೋಲ್ಸೇಲ್. ಮತ್ತು ಖಾದಿದ್ದೆಲ್ಲ ಇತ್ತು ನೋಡಿ. ಇದು ಗ್ರಾಸ್ ಕಟ್ಟಿಂಗ್ ಮಾಡುವಂಥದ್ದು. ನಾವು ಅದಕ್ಕೆ ಕ್ರಯ ಎಲ್ಲ ಕೇಳಲಿಲ್ಲ. ಸ್ವಲ್ಪ ನಮಗೆ ಆದರೆ ಇದು ಸಬ್ಸಿಡಿಯಲ್ಲೆಲ್ಲ ಸಿಗುತ್ತಲ್ಲ ಇಲ್ಲಿ. ಮತ್ತು ಸ್ವಲ್ಪ ಕಾಸ್ಟ್ಲಿ, ಯಾಕಂದರೆ ಪಾಪ ಅವರಿಗೂ ಒಂದು ಇದಾಗಬೇಕಲ್ಲ. ಆಮೇಲೆ ಇದು ನೋಡಿ, ಫಿನೈಲ್ ಎಲ್ಲ ಇಲ್ಲಿದ್ದೊಂದು ಎಷ್ಟಾಯಿತು, ಒಂದು 4-5 ಕೊಡ್ತಾರೆ, ಅದು 200 ರೂಪಾಯಿಗೆಲ್ಲ. ಆಮೇಲೆ ನೋಡಿ ಕಲ್ಪರಸ, ಇದು ನೀರು ಅಂತ ಹೇಳ್ತಾರಲ್ಲ ಅದು. ಆಮೇಲೆ ಒಂದು ದಿವಸ ಬಿಟ್ಟರೆ ಶೇಂದಿ ಆಗುತ್ತಂತೆ, ಕಲಿ ಅಂತ ಹೇಳ್ತೀವಲ್ಲ ಅದು. ಚೆನ್ನಾಗಿತ್ತು ಅದು, ಕುಡಿದ್ರೆ ಎಲ್ಲ. ನಾವು ಕೂಡ ಸ್ವಲ್ಪ ಟೇಸ್ಟ್ ನೋಡಿದ್ದೇವೆ. ಕೋಲ್ಡಾಗಿ ಚಿಲ್ಡಾಗಿ ಚೆನ್ನಾಗಿತ್ತು. ಆಮೇಲೆ ಏನು ಸ್ಮೆಲ್ಲೆಲ್ಲ ಬರ್ತಾ ಇರಲಿಲ್ಲ. ಆಮೇಲೆ ಇಲ್ಲಿ ಬೇರೆ ಬೇರೆ, ಅಂದರೆ ಫುಡ್ ಕೋರ್ಟ್ ಎಲ್ಲ ಇತ್ತು. ಫುಡ್ ಕೋರ್ಟಲ್ಲಿ ಎಲ್ಲ ಅದೇ ಕಬಾಬ್, ಆಮೇಲೆ ಮೋಮೋಸ್, ಜಿಲೇಬಿ ಎಲ್ಲ ಸ್ಥಳದಲ್ಲಿ ಮಾಡ್ತಾಯಿದ್ರು. ಆಮೇಲೆ ಹಕ್ಕಿ ಪಿಕ್ಕಿ ಜನಾಂಗದವ್ರದ್ದೆಲ್ಲ ಎಣ್ಣೆ, ಹೇರ್ ಆಯಿಲ್, ಆಮೇಲೆ ಮಸಾಜ್ ಆಯಿಲ್ ಎಲ್ಲ ಇತ್ತು ನೋಡಿ. ಇದೆಲ್ಲ ಮದ್ರಂಗಿದ್ದು, ಆಮೇಲೆ ದಾಸವಾಳದ್ದೆಲ್ಲ ಹುಡಿ ಪೌಡರ್ ಎಲ್ಲ ತಗೊಳ್ಬೋದು. ನಾವು ಕೂಡ ಒಂದು ಹೆನ್ನ ಪೌಡರು, ಇಂಡಿಗೋ ಪೌಡರ್ ಎಲ್ಲ ತಗೊಂಡ್ವಿ ನೋಡೋ ಅಂತ. ಆಮೇಲೆ ನೋಡಿ ಇದು ಬಿದಿರಿದ್ದು ಅದು. ಇಲ್ಲಿ ನೋಡಿ ಅದೇ ಹೇಳಿದ್ನಲ್ಲ, ಇದು
ಟೂಲ್ಸ್ ಎಲ್ಲ ಬೇಕಿದ್ರೆ ತಗೊಳ್ಬೋದು. ಆಮೇಲೆ ಇಲ್ಲಿ ಮಕ್ಕಳಿಗೆಲ್ಲ ಆಡುವಂಥದ್ದು, ಮಗು ಒಂದು ಚೆಸ್ ಇದೇನೋ ತಗೊಂಡು ಅದನ್ನು ಹಾಳು ಮಾಡಿದ್ದಾಳೆ, ತಗೊಂಡ್ವಿ ಅಲ್ಲಿ ಮಾತ್ರ. ಈ ಹಲಸು ಬೇಳೆ ಎಲ್ಲ ಮಾಡಿದರೆ ಊರೂರಲ್ಲೆಲ್ಲ ಮಾಡಬೇಕಂದ್ರೆ ರೈತರದೊಂದು ಬೆಳೆಗೊಂದು ಪ್ರಾಮಾಣಿಕ ಬೆಲೆ ಅಂತಲ್ಲ, ತಗೊಂಡವರು ತಗೋತಾರೆ, ಇಲ್ಲದ್ರೆ ಇಲ್ಲ. ಆದರೆ ಎಲ್ಲರಿಗೆ ಪರಿಚಯ ಆಗುತ್ತೆ ನೋಡಿ. ಇದು ಆದಿವಾಸಿದ್ದು ಎಣ್ಣೆದ್ದು, ಕೂದಲೆಲ್ಲ ಉದ್ದ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಆಮೇಲೆ ನೋಡಿ ಇದು ಅದೇ ಫಿನೈಲ್ ಅಂತ ಹೇಳಿದ್ನಲ್ಲ, ಅದು 5ಕ್ಕೆ 200. ಆಮೇಲೆ ಇಲ್ಲಿ ಸ್ಥಳದಲ್ಲಿ ಭಾವಚಿತ್ರ, ನಾವಲ್ಲಿ ನಿಂತ್ಕೊಂಡ್ರೆ ಅವರು ನಮ್ಮ ಚಿತ್ರ ಬಿಡಿಸ್ತಾರೆ. ನಾವು ಮಾಡಲಿಲ್ಲ ಅಂದರೆ ಅದು ಸ್ವಲ್ಪ ಹೊತ್ತಾಗುತ್ತಲ್ಲ, ಅದರಿಂದ ಬೇಡ ಅಂತಲ್ಲಿ ಯಾರ ಬಿಡಿಸ್ತಾ ಇದ್ರಲ್ಲ. ಅಲ್ಲಿ ಪುಸ್ತಕ ಎಲ್ಲ ಮಾರ್ತಾರೆ. ಅದು ಇದೇ ಫುಡ್ ಕೋರ್ಟ್ ಅಂದರೆ ನೋಡಿ, ಇಲ್ಲೆಲ್ಲ ಇನ್ಸ್ಟಂಟಾಗಿ ಮಾಡಿ ಕೊಡ್ತಾಯಿದ್ರು, ಬಿಸಿ ಬಿಸಿಯಾಗಿ ತಿನ್ಬೋದು ನಮಗೆ. ಕಬಾಬು ಅಥವಾ ಗುಜ್ಜೆ ಕಬಾಬು ತುಂಬ ಚೆನ್ನಾಗಿತ್ತು, ಅದು ಮಂಚೂರಿಯನ್ ಎಲ್ಲ ಇತ್ತು. ಆಮೇಲೆ ಮೋಮೋಸಲ್ಲಿ ಚಿಕನ್ ಇದ್ದು ಕೂಡ ಇತ್ತು, ಗುಜ್ಜೆದು ಕೂಡ ಇತ್ತು. ಹಾಗೆ ಇಲ್ಲಿ ನೋಡಿ ಪಾನ್ ಇದ್ದು, ಅದು ಇದರದ್ದೆಲ್ಲ ಜ್ಯೂಸ್ ಎಲ್ಲ, ಟೆಂಡರ್ ಕೊಕೊನಟ್ ಅಂದರೆ ಬುಂಡದ್ದೆಲ್ಲ. ಆಮೇಲೆ ಅಲ್ಲಿ ಕೃಷಿಗೆ ಸಂಬಂಧಪಟ್ಟ ಒಂದು ಚರ್ಚಾಗೋಷ್ಠಿ ಕೂಡ ನಡೀತಾ ಇತ್ತು. ಅಲ್ಲಿ ಕ್ವಶ್ಚನ್ ಎಲ್ಲ ಕೇಳ್ಬೋದು. ಇದೇ ನಾನು ಹೇಳಿದ್ದು ಜಿಲೇಬಿ ಅಂತ, ತುಂಬ ಚೆನ್ನಾಗಿದೆ ನೋಡಿ. ಅದು ಮಾಡೋದು ಕೂಡ ಅವರು ಒಂದು ಚೆಂಬಲ್ಲಿ ಅದಕ್ಕೆ ಒಂದು ತೂತು ಮಾಡಿ ಅದನ್ನು ಜಿಲೇಬಿ ಬಿಡ್ತಾ ಇದ್ದರು. ಜಿಲೇಬಿದ್ದು ತುಂಬ ಜ್ಯೂಸಿಯಾಗಿತ್ತು, ಹಾಗೆ ಸಿಹಿ ಕೂಡ ತುಂಬ ಚೆನ್ನಾಗಿತ್ತು. ಅದರದ್ದು ಫ್ಲೇವರ್ ನಮಗೆ ಬಾಯಿಗೆ ಸಿಗುತ್ತೆ, ಗೊತ್ತಾಗುತ್ತೆ ಇದರದ್ದೇ ಅಂತ. ಅದರಿಂದ ಏನು ಇದಾಗೋದಿಲ್ಲ, ತುಂಬ ಖುಷಿಯಾಗುತ್ತೆ ಅದು ತಿನ್ನೋದಕ್ಕೆ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನಾವು ಅದನ್ನು ತಗೊಂಡು ಹೋಗಿ ನಾನು ವಿಡಿಯೋ ಮಾಡಬೇಕಾದ್ರೆ ನಮ್ಮದು ಮುಗ್ದು ಹೋಗಿದೆ, ಅಂದರೆ ಅಷ್ಟು ಫಾಸ್ಟಲ್ಲಿ ಅಷ್ಟು ಚೆನ್ನಾಗಿತ್ತು ನೋಡಿ. ಇದರಲ್ಲಿ ಕಬಾಬ್ ಎಲ್ಲ ಮಾಡ್ತಾಯಿದ್ದಾರೆ, ಮಂಚೂರಿಯನ್ ಎಲ್ಲ ನಾವು ತಿಂದ್ವಿ. ಆಮೇಲೆ ಮೋಮೋಸ್ ಕೂಡ ತಿಂದೇವೆ ಅದರದ್ದು. ನನಗೆ ಮೋಮೋಸ್ ಅಷ್ಟು ಇಷ್ಟ ಆಗಲಿಲ್ಲ, ಮಂಚೂರಿಯನ್ ಚೆನ್ನಾಗಿತ್ತು. ಯಾವುದೋ ಹಾಳು ಮುಳ್ಳೆಲ್ಲ ತಿನ್ನೋದಕ್ಕಿಂತ ಇದು ಸ್ವಲ್ಪ ಆರ್ಗ್ಯಾನಿಕ್ ಅಲ್ಲ, ಇದನ್ನೇ ತಗೊಳ್ಬೋದು ನೋಡಿ. ಇದು ಮೋಮೋಸು ಡೈರೆಕ್ಟಾಗಿ ರೈತರಿಂದ ತಗೊಂಡ್ರೆ ರೈತರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ. ಈ ಮಧ್ಯವರ್ತಿಗಳೆಲ್ಲ ಸೇರಿದರೆ ಮತ್ತೆ ಅವರು ಇದು ನೋಡಿ, ಗಿಳಿಗಳ ಕಾಟ, ಪಕ್ಷಿಗಳ ಕಾಟಕ್ಕೆ ಬಲೆ ಹಾಕಿ ನಿರ್ವಹಣೆ ಮಾಡಬೇಕು. ನಮಗೆ ಅನುಕೂಲ ಆಗುವ ರೀತಿಯಲ್ಲಿ ಗಿಡಗಳನ್ನು ಬರಿದು ಎತ್ತರಕ್ಕೆ ಹೋಗದ ಹಾಗೆ ರೈತ ಕುಂಡ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಶ್ರೀ ಭರತ್ರಾಜ್ ಇವರು ನಮ್ಮ ಜೆಸಿಸಿ ಕಡಬ ಕದಮದ ನಿಕಟಪೂರ್ವ 3 ದಿನಗಳ ಈ ಉತ್ಸವ ನಾಳೆ ಸಂಪನ್ನಗೊಳ್ಳಲಿದೆ. ನಾಳೆ ಸಂಜೆಯವರಾದ ಶ್ರೀ ಅರುಣ್ ಶಾ, ಕಡಬ ಆರಕ್ಷಕ ಠಾಣೆಯ ಹಲಸಿನ ಮೇಳ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ನಾವೆಲ್ಲ ಏನೆಲ್ಲ ತಗೊಂಡು ಬಂದಿದ್ದೇವೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ನೋಡಿ, ಹೆನ್ನ ಮತ್ತು ಇಂಡಿಗೋ ಪೌಡ್ರ್ ತಗೊಂಡ್ವಿ ನಾವು. ಆಮೇಲೆ ಇದು ಮಾಂಬಲ ಅಂತ ಹೇಳ್ತೀವಿ, ಮಾಫಲ ಅಂತ ಹೇಳ್ತಾರಲ್ಲ, ಹಲಸಿನ ಹಣ್ಣಿದು, ಇದು ಅದರದ್ದು ಹಪ್ಪಳ. ಆಮೇಲೆ ಅದೇ ಫಿಶ್ ಫ್ರೈ ಇದು ತಗೊಂಡಿದ್ದೇವೆ, 1-2 ಚಿಕ್ಕದು. ಆಮೇಲೆ ಬೆಲ್ಲ, ಅದು ಅಂದರೆ ತಾಳೆ ಬೆಲ್ಲ ಇತ್ತು, ಅದು ಕಷಾಯ ಬೆಲ್ಲ ಅಂತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು. ಅದು ಒಂಥರ ಖಾರ ಎಲ್ಲ ಹಾಕಿ, ಅದಕ್ಕೆಲ್ಲ ಖಾರ ಎಲ್ಲ ಹಾಕಿದ್ದಾರೆ ಅಂತ ಕಾಣುತ್ತೆ, ಅದಕ್ಕೆ ಅದನ್ನು ತಗೊಂಡ್ವಿ. ತಾಳೆ ಬೆಲ್ಲ ಮದ್ದಿಗೆಲ್ಲ ಆಗುತ್ತಲ್ಲ, ಕಷಾಯ, ಕೆಮ್ಮಿಗೆ, ಶೀತಕ್ಕೆ ಎಲ್ಲ, ಅದಕ್ಕೆ ಅದನ್ನು ತಗೊಂಡ್ವಿ. ಆಮೇಲೆ ಚರ್ಮುರಿದ್ದು ನೋಡಿ, ಅದನ್ನು ತಗೊಂಡ್ವಿ, ಅಲ್ಲೇ ಇದ್ದಿದ್ದದು, ಅದನ್ನೆಲ್ಲ ಮಾರ್ತಾಯಿದ್ರು ಅವರು. ಆಮೇಲೆ ಜಿಂಜರ್ ಮತ್ತು ಲೈಮದೊಂದು ಜ್ಯೂಸ್ ಇದ್ದು, ನೀರಿಗೆ ಹಾಕಿ ಕುಡಿಯುವಂಥದ್ದು, ಚೆನ್ನಾಗಿರುತ್ತೆ ಅದು. ಆಮೇಲೆ ನಮ್ಮ ಜಿಲೇಬಿ ಮುಗ್ದೋಯ್ತು, ರಸಂ ಪೌಡ್ರು ಅದನ್ನು ತಗೊಂಡ್ವಿ. ಜಿಲೇಬಿದ್ದು ಹಾಕೋದಕ್ಕೆ ಅದು ಇಲ್ಲ, ದಯವಿಟ್ಟು ಕ್ಷಮಿಸಿ. ಜಿಲೇಬಿ ತುಂಬ ಚೆನ್ನಾಗಿತ್ತು ಮಾತ್ರ, ಅದರಲ್ಲಿ ಮಾಡ್ಬೋದು, ನೀವೊಮ್ಮೆ ಟ್ರೈ ಮಾಡಿ. ಹಲಸಿನ ಹಣ್ಣು ಇದ್ದರೆ ಚೆನ್ನಾಗಿ ಹಣ್ಣಾಗಿರುವಂಥದ್ದನ್ನು ತಗೊಂಡು ಗ್ರೈಂಡ್ ಮಾಡಿ ಹಾಕುವಂಥದ್ದು ಇರಬೇಕು ಬಹುಶಃ. ಆಮೇಲೆ ಇದು ನೋಡಿ, 200 ರೂಪಾಯಿಗೆ ಒಂದು 4-5 ಇದು ಕೊಟ್ಟಿದ್ದಾರೆ, ಅಂದರೆ ಫಿನೈಲ್ ಇರ್ಬೋದು, ಹಾರ್ಪಿಕ್ ಥರ. ಇದು ಹಲ್ವಾ ನೋಡಿ, ಇಷ್ಟೆಲ್ಲ ತಗೊಂಡ್ವಿ.